ಇಂಗ್ಲೆಂಡ್ ಆಟಗಾರರದ್ದು ಅದೇ ರಾಗ ಅದೇ ಹಾಡು. ಆಂಗ್ಲರು ಪ್ರತಿ ಬಾರಿಯಂತೆ ಈ ಬಾರಿಯೂ ಫ್ರಾಂಚೈಸಿಗಳಿಗೆ ಮೋಸ ಮಾಡಿದ್ದಾರಂತೆ. ಏನದು ಆಂಗ್ಲ ಆಟಗಾರರ ಮೋಸದ ಕತೆ? ಬಿಸಿಸಿಐನ ಮುಂದಿನ ನಿರ್ಧಾರವಾದ್ರೂ ಏನು ಅಂತ ನೋಡ್ತಾ ಹೋಗೋಣ ಬನ್ನಿ. ಪ್ರತಿ ಬಾರಿ ಇವರದ್ದು ಇದೇ ಗೋಳು. ಐಪಿಎಲ್ ನಲ್ಲಿ ಆಡ್ತೀವಿ ಅಂತ ಆಕ್ಷನ್ಗೆ ಬರ್ತಾರೆ. ಪಾಪ ಫ್ರಾಂಚೈಸಿಗಳು ಕೋಟಿ ಕೋಟಿ ಹಣ ಕೊಟ್ಟು ಇವರನ್ನ ಖರೀದಿ ಮಾಡ್ತಾವೆ. ಇನ್ನೇನು ಐಪಿಎಲ್ ಸ್ಟಾರ್ಟ್ ಆಗುತ್ತೆ ಅನ್ನುವಾಗ ಏನೇನೋ ಕಾರಣ ಕೊಟ್ಟು ಐಪಿಎಲ್ ಟೂರ್ನಿಂದಲೇ ಎಸ್ಕೇಪ್ ಆಗ್ಬಿಡ್ತಾರೆ. ಯಾರ ಬಗ್ಗೆ ಹೇಳ್ತಾ ಇದ್ದೀರಿ ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ? ಫ್ರಾಂಚೈಸಿಗಳಿಗೆ ಧೋಖಾ ಮಾಡ್ತಿರೋ ಆ ಮಹಾ ಮೋಸಗಾರರು ಬೇರ್ಯಾರು ಅಲ್ಲ, ಇಂಗ್ಲೆಂಡ್ನ ಆಟಗಾರರಂತೆ. ಈ ಬಾರಿಯೂ ಐಪಿಎಲ್ ನಿಂದ ಎಸ್ಕೇಪ್. ಇದು ಆಂಗ್ಲ ಆಟಗಾರರ ಮೋಸದ ಕತೆ. ಹೌದು, ಇಂಗ್ಲೆಂಡ್ ಆಟಗಾರರದ್ದು ಯಾವಾಗ್ಲೂ ಇದೇ ಸಮಸ್ಯೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಈ ಆಂಗ್ಲರು ಫ್ರಾಂಚೈಸಿಗಳಿಗೆ ತಲೆನೋವಾಗ್ಬಿಟ್ಟಿದ್ದಾರೆ. ಐಪಿಎಲ್ ಆರಂಭ ಆಗುವುದಕ್ಕೆ ಇನ್ನು ಕೇವಲ 6 ದಿನಗಳು ಮಾತ್ರ ಬಾಕಿ ಇದೆ. ಈ ಸಂದರ್ಭದಲ್ಲಿ ಇಂಗ್ಲಿಷರು ಫ್ರಾಂಚೈಸಿಗಳಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಒಬ್ಬೊಬ್ರು ಒಂದೊಂದು ಕಾರಣ ಹೇಳಿ ನಾವು ಈ ಬಾರಿ ಐಪಿಎಲ್ ನಲ್ಲಿ ಆಡಲ್ಲ ಅಂತ ಎಸ್ಕೇಪ್ ಆಗಿದ್ದಾರೆ. ಇದರಿಂದ ಬೇಸತ್ತಿರುವ ಫ್ರಾಂಚೈಸಿಗಳು ಈಗ ಬಿಸಿಸಿಐಗೆ ದೂರು ಕೊಡೋದಕ್ಕೆ ಮುಂದಾಗಿವೆ. ಬಿಗ್ ಬಾಸ್ಗೆ ಫ್ರಾಂಚೈಸಿಗಳಿಂದ ದೂರು ಕೇಳಿ ಬರ್ತಿದೆ. ಆಂಗ್ಲರನ್ನ ಬ್ಯಾನ್ ಮಾಡಿ ಅನ್ನೋ ಕೂಗು. ಇಂಗ್ಲೆಂಡ್ ಆಟಗಾರರ ನಡೆಯಿಂದ ಫ್ರಾಂಚೈಸಿಗಳು ಗರಂ ಆಗಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಸಿಸಿಐಗೆ ಫ್ರಾಂಚೈಸಿ ಮಾಲೀಕರು ದೂರು ಕೊಟ್ಟಿದ್ದಾರೆ. ಧರ್ಮಶಾಲಾ ಪಂದ್ಯದ ವೇಳೆ ಬಿಸಿಸಿಐ ಅಧಿಕಾರಿಗಳು ಇಂಗ್ಲೆಂಡ್ ಕ್ರಿಕೆಟ್ ಮಂಡಳಿಯ ಅಧಿಕಾರಿಗಳ ಜೊತೆ ಸಭೆ ಕೂಡ ನಡೆಸಿದ್ರು. ಈ ಸಭೆಯಲ್ಲಿ ಇಂಗ್ಲೆಂಡ್ ಆಟಗಾರರು ಐಪಿಎಲ್ ಆಡ್ತಾರೆ ಅಂತ ಎಸಿಬಿ ಅಧಿಕಾರಿಗಳು ಹೇಳಿದ್ರು. ಆದ್ರೆ ಈಗ ಒಬ್ಬೊಬ್ರು ಒಂದೊಂದು ಕಾರಣ ಹೇಳಿ ಐಪಿಎಲ್ ನಿಂದ ಎಸ್ಕೇಪ್ ಆಗ್ತಿದ್ದಾರೆ. ಇದು ಈಗ ಬಿಸಿಸಿಐ ಅಸಮಾಧಾನಕ್ಕೆ ಕಾರಣವಾಗಿದೆ. ಇನ್ಮುಂದೆ ಆಂಗ್ಲರು ಐಪಿಎಲ್ ಆಡಬಾರದು. ಐಪಿಎಲ್ ನಿಂದ ಇಂಗ್ಲಿಷರನ್ನ ಬ್ಯಾನ್ ಮಾಡಿ. ಹೌದು, ಪದೇ ಪದೇ ಇಂಗ್ಲೆಂಡ್ ಆಟಗಾರರು ಇದೇ ತಪ್ಪನ್ನ ಮಾಡ್ತಿದ್ದಾರೆ. ಇನ್ಮುಂದೆ ಆಂಗ್ಲರು ಐಪಿಎಲ್ ಆಡಲೇಬಾರದು. ಇಂಗ್ಲೆಂಡ್ ಆಟಗಾರರನ್ನ ಈ ಕೂಡಲೇ ಐಪಿಎಲ್ ಆಡದಂತೆ ಬ್ಯಾನ್ ಮಾಡಬೇಕು. ಮುಂದಿನ ಆಕ್ಷನ್ ನಲ್ಲೂ ಫ್ರಾಂಚೈಸಿಗಳು ಇಂಗ್ಲೆಂಡ್ ಆಟಗಾರರನ್ನ ಖರೀದಿ ಮಾಡಬಾರದು ಅನ್ನೋ ಕೂಗು ಕೇಳಿ ಬರ್ತಿದೆ. ಇದು ಇಂಗ್ಲೆಂಡ್ ಆಟಗಾರರು ಫ್ರಾಂಚೈಸಿಗಳಿಗೆ ಮಾಡ್ತಿರೋ ಮೋಸ. ಇಂಜುರಿ ಆಗಿ ತಂಡದಿಂದ ಹೊರಹೋದ್ರೆ ಅದಕ್ಕೆ ಮಾಫಿ ಇದೆ. ಅದು ಬಿಟ್ಟು ಐಪಿಎಲ್ ಆಡ್ತೀವಿ ಅಂತ ಹೇಳಿ ಈಗ ಕುಟುಂಬದ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ವರ್ಕ್ ಲೋಡ್ ಜಾಸ್ತಿ ಆಯಿತು, ರೆಸ್ಟ್ ಬೇಕು, ಅದು ಇದು ಅಂತ ಕುಂಟು ನೆಪ ಹೇಳ್ತಿದ್ದಾರೆ. ಇದು ಸರಿನಾ ಅನ್ನೋದು ಎಲ್ಲರ ಪ್ರಶ್ನೆ. ಸದ್ಯ ಪದೇ ಪದೇ ಮೋಸ ಮಾಡ್ತಿರೋ ಆಂಗ್ಲರಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಬಿಸಿಸಿಐ ಕೂಡ ಮುಂದಾಗಿದೆ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ಐಪಿಎಲ್ಗಳಲ್ಲಿ ಇಂಗ್ಲೆಂಡ್ ಆಟಗಾರರನ್ನ ಬ್ಯಾನ್ ಮಾಡಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ.